ಸರ್, ಕಾಂಗ್ರೆಸ್ ಆರೋಪ RSSನ ಪಥಸಂಚಲನ ಅಥವಾ ಕಾರ್ಯಕ್ರಮದಲ್ಲಿ ದೊಣ್ಣೆ ಹಿಡಿದು ಪ್ರದರ್ಶನ ಮಾಡ್ತಾರೆ ಅನ್ನುವಂಥದ್ದು ಆರೋಪ. ಇದು ಯುವಜನರು ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಉಳಿದವರು ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ದೊಣ್ಣೆ ಅಥವಾ RSSನ ದಂಡ ಇದನ್ನು ಯಾಕೆ ಪ್ರದರ್ಶನ ಮಾಡ್ತಾರೆ? ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ 1925ರಲ್ಲಿ ಪ್ರಾರಂಭ ಆಯಿತು. 1925ರಿಂದಲೂ ಕೂಡ ಲಾಠಿಯನ್ನು ತನ್ನ ಪಥಸಂಚಲನದಲ್ಲಿ ಬಳಕೆ ಮಾಡ್ತಾ ಇದೆ. ಲಾಠಿ ನಿಷೇಧಿತ ವಸ್ತು ಅಲ್ಲ, ಲಾಠಿ ಬಾಂಬ್ ಅಲ್ಲ. ಮತ್ತು ಎಷ್ಟು ಉದ್ದದ ಲಾಠಿಯನ್ನು ಇಟ್ಕೊಳ್ಬೋದು ಅನ್ನೋದು ಈಗಾಗಲೇ ಪೊಲೀಸ್ ಮ್ಯಾನ್ಯುವಲಲ್ಲಿದೆ, ಸಾರ್ವಜನಿಕರು ಇಟ್ಕೊಳ್ಬೋದು ಅನ್ನೋದು. ಅದಕ್ಕೆ ಅನುಗುಣವಾಗಿಯೇ ಲಾಠಿಯನ್ನು ಬಳಕೆ ಮಾಡ್ತಾಯಿದೆ. ಅದನ್ನೇನಾದರೂ ನಿಷೇಧಿಸಿದರೆ ತೋರಿಸ್ಲಿ, ನಿಷೇಧಿತ ವಸ್ತುವನ್ನು ಇಟ್ಕೊಂಡು ಓಡಾಡ್ತೀರಿ. ಮತ್ತು ಲಾಠಿ ಮಾರಕಾಯುಧವೂ ಅಲ್ಲ. ಈಗ ಮಾರಕಾಯುಧವನ್ನು ಇಟ್ಕೊಂಡು ಓಡಾಡ್ತಿದ್ರೆ, ಇಲ್ಲೀಗಲ್ ಆಗಿರುವಂಥ ವೆಪನ್ಸ್ನ ಇಟ್ಕೊಂಡು ಓಡಾಡ್ತಿದ್ರೆ ಆಗ ಮಾತ್ರ ಅದು ಅಪರಾಧ ಆಗುತ್ತೆ. ಯಾವುದೇ ರೀತಿಯ ಅಪರಾಧವನ್ನು ಸಂಘದ ಸ್ವಯಂ ಸೇವಕರು ಮಾಡಿಲ್ಲ, ಮಾಡೋದೂ ಇಲ್ಲ. ಮತ್ತು ನಿಯಮಬದ್ಧವಾಗಿರುವಂಥದ್ದನ್ನೇ ಬಳಕೆ ಮಾಡ್ತಾಯಿದೆ, ನಿಯಮದಲ್ಲಿರೋದನ್ನೇ ಬಳಕೆ ಮಾಡ್ತಾಯಿದೆ. ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂಥ ಪತ್ರಕ್ಕೆ ತಮಿಳುನಾಡಿನ ಮಾದರಿಯಲ್ಲಿ ಕ್ರಮ ಕೈಗೊಳ್ಳಿ, ಪರಿಶೀಲಿಸಿ ಅನ್ನುವಂತಹ ಒಂದು ಸೂಚನೆ ಕೊಟ್ಟಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರ ಚಟುವಟಿಕೆಗಳನ್ನು ನಿಷೇಧ ಮಾಡಿದರೆ RSSನ ಮುಂದಿನ ನಡೆ ಏನು? ಏಕೆಂದರೆ ಇಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಮಾಡಿದರೆ RSSಗೆ ತನ್ನ ಕಾರ್ಯಕ್ರಮದಲ್ಲಿ ಬೇರೆ ಜಾಗಗಳಿವೆ. ನಮಗೆ ಸಾಂವಿಧಾನಿಕ ಮಾರ್ಗಗಳಿದ್ದಾವೆ, ಪ್ರಜಾಪ್ರಭುತ್ವ ಮಾರ್ಗಗಳಿದ್ದಾವೆ. ಸಂಘ ಇದುವರೆಗೂ ಸಂವಿಧಾನಿಕ ಮಾರ್ಗವನ್ನು ಬಿಟ್ಟು ಪರ್ಯಾಯ ಮಾರ್ಗವನ್ನು ಬಳಕೆ ಮಾಡಿಲ್ಲ. ತನ್ನ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಸಾಂವಿಧಾನಿಕ ಮಾರ್ಗದಲ್ಲಿಯೇ ನ್ಯಾಯವನ್ನು ಪಡೆಯುವಂಥ ಮತ್ತು ಸಾಂವಿಧಾನಿಕ ಮಾರ್ಗದಲ್ಲಿಯೇ ತನ್ನ ಹಕ್ಕನ್ನು ಬಳಕೆ ಮಾಡ್ಕೊಳ್ಳೋ ಕೆಲಸ ಮಾಡಿದೆ. ಮುಂದೆಯೂ ಕೂಡ ಅದೇ ರೀತಿಯಲ್ಲಿ ಹೋಗ್ತೇವೆ. ಎರಡನೇದು, ಈ ಥರದ್ದು ಮಾಡೋದ್ರಿಂದ ಸಂಘದ ಚಟುವಟಿಕೆ ನಿಲ್ಲಿಸೋಕ್ಕಾಗಲ್ಲ. ಸಂಘ ಯಾವುದೇ ಒಂದು ನಿರ್ಣಯದ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದಲ್ಲ. ಮತ್ತು ಮೊಹಿತೇವಾಡದಲ್ಲಿ 1925ರಲ್ಲಿ ಸಣ್ಣ ಹುಡುಗರಿಂದ ಪ್ರಾರಂಭವಾದ ಸಂಘಟನೆ ತನ್ನ ವಿಚಾರ ಮತ್ತು ಸಂಬಂಧಗಳು, ಸ್ವಯಂ ಸೇವಕರ ಒಟ್ಟಿಗಿನ ಭಾವನಾತ್ಮಕ ಸಂಬಂಧಗಳ ಮೇಲೆಯೇ ಸಂಘ ಇಷ್ಟೊಂದು ಲಕ್ಷಾಂತರ ಶಾಖೆಗಳನ್ನು, ಕೋಟ್ಯಾಂತರ ಜನರನ್ನು ತಲುಪಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಏನೂ ಪರಿಣಾಮ ಆಗೋದಿಲ್ಲ. ಹಂಗೆ ಬಂದರೂ ಕೂಡ ಅದನ್ನು ಪರಿಸ್ಥಿತಿನ ಎದುರಿಸ್ತೇವೆ, ಸಾಂವಿಧಾನಿಕ ಮಾರ್ಗದಲ್ಲಿ ಎದುರಿಸ್ತೇವೆ. RSSನ ಘೋಷಣೆಗಳು ನಕಾರಾತ್ಮಕ ಒಂದು ಬೆಳವಣಿಗೆಯನ್ನು ಬೀರುತ್ತೆ, ಆಲೋಚನೆಗಳನ್ನ ಮೂಡಿಸುತ್ತೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಆರೋಪ. RSSನ ಶಾಖೆಗಳಲ್ಲಿ ಎಂತಹ ಘೋಷಣೆಗಳನ್ನು ಮೊಳಗಿಸಲಾಗುತ್ತೆ ಅಂದರೆ RSSನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳುತ್ತೆ, ಜೈ ಭವಾನಿ, ಜೈ ಶಿವಾಜಿ ಅಂತ ಹೇಳ್ತೀವಿ, ಹರ ಹರ ಮಹಾದೇವ್ ಅಂತ ಹೇಳ್ತೀವಿ. ಹರ ಹರ ಮಹಾದೇವ್ ಅನ್ನೋದು ನಕಾರಾತ್ಮಕನಾ? ಜೈ ಭವಾನಿ, ಜೈ ಶಿವಾಜಿ ಅನ್ನೋದು ನಕಾರಾತ್ಮಕನಾ? ಭಾರತ್ ಮಾತಾ ಕಿ ಜೈ ಅನ್ನೋದು ನಕಾರಾತ್ಮಕನಾ? ಒಂದೇ ಮಾತರಂ ಅನ್ನೋದು ನಕಾರಾತ್ಮಕನಾ? ಯಾವುದು ನಕಾರಾತ್ಮಕ? ಸಕಾರಾತ್ಮಕವಾದ ಚಿಂತನೆಯೇ ಇಲ್ಲದೇ ಇರುವ ಪ್ರಿಯಾಂಕ್ ಖರ್ಗೆ ಥರದವರು ಎಲ್ಲದರಲ್ಲೂ ನಕಾರಾತ್ಮಕ ಧೋರಣೆಯನ್ನು ಹುಡುಕುವ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಸ್ವತಂತ್ರ ಹೋರಾಟಗಾರರಿಗೂ ಪ್ರೇರಣೆ ಕೊಟ್ಟಂಥ ಘೋಷವಾಕ್ಯ. ಒಂದೇ ಮಾತರಂ ಅನ್ನೋದು ಭಗತ್ ಸಿಂಗ್ ಅಂಥವರು ಗಲ್ಲಿಗೇರಬೇಕಾದರೂ ಕೂಡ ಒಂದೇ ಮಾತರಂ ಅಂತ ಘೋಷಣೆ ಹಾಕಿ ನೇಣು ಕುಣಿಕೆಗೆ ತನ್ನನ್ನು ತಾನು ಒಡ್ಕೊಂಡ್ರು. ಇಂತಹ ಸಂಗತಿಗಳು, ದೇಶಭಕ್ತಿಯ ಪ್ರೇರಣೆ ಕೊಡುವ ಸಂಗತಿಗಳು ಇವತ್ತಿನ ಕಾಂಗ್ರೆಸ್ಸಿಗೆ ನಕಾರಾತ್ಮಕವಾಗಿ ಕಂಡಿರ್ತಕ್ಕಂಥದ್ದು. ಆ ಪಕ್ಷ ಬೌದ್ಧಿಕವಾಗಿ ಅಧೋಗತಿಯ ದಾರಿಯಲ್ಲಿದೆ ಅನ್ನೋದಕ್ಕೆ ಒಂದು ನಿದರ್ಶನ. 2002ರವರೆಗೂ ಕೂಡ RSSನ ಕಚೇರಿಗಳಲ್ಲಿ, ಶಾಖೆಗಳಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಿರಲಿಲ್ಲ ಅನ್ನೋದು ಕಾಂಗ್ರೆಸ್ ಆರೋಪಕ್ಕೆ ಸಂಘದ ಸ್ಪಷ್ಟನೆ. ಈಗ ನೋಡಿ, ರಾಷ್ಟ್ರಧ್ವಜವನ್ನು ಎಲ್ಲೆಂದರಲ್ಲಿ ಹಾರಿಸಲಿಕ್ಕೆ ಒಂದು ಕಾಲದಲ್ಲಿ ಮುಕ್ತ ಅವಕಾಶವೇ ಇರಲಿಲ್ಲ. ಈಗ ಮನೆಗಳಲ್ಲೂ ಹಾರಿಸೋದಕ್ಕೆ ಮುಕ್ತ ಅವಕಾಶ ಇದೆ. ಮುಂಚೆ ಮುಕ್ತ ಅವಕಾಶವೇ ಇರಲಿಲ್ಲ, ಅದಕ್ಕೆ ನಿಬಂಧನೆಗಳಿತ್ತು. ಎಲ್ಲಿ ಹಾರಿಸ್ಬೇಕು, ಎಲ್ಲಿ ಹಾರಿಸಬಾರ್ದು ಅನ್ನೋದು ಧ್ವಜ ಸಂಹಿತೆ ಪ್ರಕಾರನೇ ಹಾರಿಸ್ಬೇಕಾಗಿತ್ತು. ಯಾರು ಬೇಕಾದರೂ ಹಾರಿಸುವಂಥ ಅವಕಾಶ ಎಲ್ಲಿತ್ತು? ಎಲ್ಲಿ ಬೇಕಾದರೂ ಹಾರಿಸುವಂಥ ಅವಕಾಶ ಎಲ್ಲಿತ್ತು? ಇವೆಲ್ಲವೂ ಈ ಕಳ್ಳನಿಗೊಂದು ಪಿಳ್ಳೆನವ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನುವ ಗಾದೆ ಮಾತಿನಂತೆ ಇವರುಗಳು ಏನಾದರೂ ಒಂದು ತಪ್ಪು ಹುಡುಕಬೇಕು ಅನ್ನುವಂಥ ತಪ್ಪು ಹುಡುಕಾಟದಲ್ಲಿ ಈ ಥರದ ದೋಷಾರೋಪಣೆಯನ್ನು ಮಾಡ್ತಾರೆ. ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಶತಮಾನೋತ್ಸವ ಆಚರಿಸಿಕೊಂಡು RSS ಇನ್ನೂ ಕೂಡ ನೋಂದಾಯಿತ ಸಂಸ್ಥೆ ಅಲ್ಲ ಅನ್ನುವಂಥ ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್ ಅಂತವರ ವಾದಕ್ಕೆ
ಒಂದು ವೇಳೆ ಆ ರೀತಿ ಆದರೆ ಯಾಕೆ ನೋಂದಾಯಿಸ್ಕೊಂಡಿಲ್ಲ? ಅಲ್ಲಿಗೇನೆಂದರೆ ಇದೊಂದು ಸ್ವಯಂ ಸೇವಾ ಸಂಘಟನೆ, ಸ್ವಯಂ ಸೇವಕರ ಸಂಘಟನೆ. ಇಲ್ಲಿ ಎಲ್ಲೂ ಮೆಂಬರ್ಶಿಪ್ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಯಾರೋ ಸದಸ್ಯತ್ವ ನೋಂದಾಯಿಸಬೇಕು ಅಂತಿಲ್ಲ, ರಿಜಿಸ್ಟ್ರೇಷನ್ ಇಲ್ಲ. ಇದು ಯಾವುದು ಕೂಡ ಇಲ್ಲದೆ ಇರುವಂಥ ಒಂದು ಸ್ವಯಂ ಸೇವಕರ ಸಂಘಟನೆ. ಹಾಗಾಗಿ ಈ ರೀತಿ ಸ್ವಯಂ ಸೇವಾ ಸಂಘಟನೆ ಆಗಲಿಕ್ಕೆ ಕಟ್ಟಲಿಕ್ಕೆ ಅವಕಾಶ ಇದೆಯಲ್ಲ. ಅವರು ಇದನ್ನು ಹೇಳಿಕೆಗಳ ಮೂಲಕ ಹಿಂಗೆ ಹೇಳೋದ್ರ ಬದಲಿಗೆ ಅವರು ಪ್ರಶ್ನೆ ಮಾಡಿದ್ರಲ್ಲ, ಪ್ರಶ್ನೆ ಮಾಡಿ ವಿಫಲರಾದ್ರಲ್ಲ, ಬ್ಯಾನ್ ಹಾಕಿದರು. ಬ್ಯಾನ್ ಲಿಫ್ಟ್ ಮಾಡಬೇಕಾಯ್ತು. ಯಾಕೆ ಬ್ಯಾನ್ ಲಿಫ್ಟ್ ಮಾಡಿದೆ ಅಂತ ಕೇಳಿ ಅವರಿಗೆ 48ರಲ್ಲಿ ಬ್ಯಾನ್ ಹಾಕಿದರು, 75ರಲ್ಲಿ ಬ್ಯಾನ್ ಹಾಕಿದರು, 92ರಲ್ಲಿ ಬ್ಯಾನ್ ಹಾಕಿದರು. ಬ್ಯಾನ್ ಲಿಫ್ಟ್ ಮಾಡಬೇಕಾಯ್ತಲ್ಲ, ಯಾಕೆ ಬ್ಯಾನ್ ಲಿಫ್ಟ್ ಮಾಡಿದ್ರು? ಇದಕ್ಕೆ ಕಾರಣ ಏನು? ಇಲ್ಲಿ ಸಕಾರಾತ್ಮಕ ವಿಚಾರಗಳಿದ್ದಿದ್ದರೆ ಸಂಘ ಇಷ್ಟು ವ್ಯಾಪಕವಾಗಿ ಬೆಳೀತಾನೂ ಇರಲಿಲ್ಲ. ತನ್ನ ನಕಾರಾತ್ಮಕವಾದ ವಿಚಾರಗಳಿದ್ದಿದ್ದರೆ ಸಂಘ ಬೆಳೀತಿರಲಿಲ್ಲ. ಸಕಾರಾತ್ಮಕವಾದ ವಿಚಾರಗಳ ಕಾರಣದಿಂದಲೇ ಸಂಘ ಇಷ್ಟು ವ್ಯಾಪಕವಾಗಿ ಬೆಳೆದಿರ್ತಕ್ಕಂಥದ್ದು.